ಮೇ 1ರಂದು ಆಚರಿಸಲಾಗುವ ಕಾರ್ಮಿಕ ದಿನಾಚರಣೆಯು ಕಾರ್ಮಿಕರ ಪರಿಶ್ರಮ, ಹಕ್ಕುಗಳ ಮತ್ತು ಸಮಾಜದ ಅಭಿವೃದ್ಧಿಗೆ ಅವರು ನೀಡುವ ಅಮೂಲ್ಯ ಕೊಡುಗೆಗಳನ್ನು ಗೌರವಿಸುವ ದಿನವಾಗಿದೆ ಎಂದು ಸಿಐಟಿಯು ಮುಖಂಡ ಜಿ ರಾಮಕೃಷ್ಣ ತಿಳಿಸಿದರು. ಪಟ್ಟಣದ ಅನಂತರಾವ್ ಸರ್ಕಲ್ ಬಳಿ ಕಾರ್ಮಿಕರ ದಿನಾಚರಣೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕೆಲಸದ ಪರಿಸ್ಥಿತಿಗಳ ಸುಧಾರಣೆ ಮತ್ತು ಸಮಾನತೆಗಾಗಿ ಹೋರಾಡಿದವರನ್ನ ಸ್ಮರಿಸುವ ಕಾರ್ಮಿಕರ ಪದ್ಧತಿ ಶ್ಲಾಘಿಸುವಂತಾಗಿದೆ. ವಿಶೇಷ ದಿನವಾಗಿದೆ. ಕಾರ್ಮಿಕರು ದೇಶದ ಬೆನ್ನೆಲುಬು. ನಾವು ಇಂದು ಅನುಭವಿಸುತ್ತಾ ಇರುವ ಸೌಕರ್ಯಗಳನ್ನು, ನಿರ್ಮಾಣವಾಗಿರುವ ಕಟ್ಟಡಗಳು, ರಸ್ತೆಗಳು ಮತ್ತು ಕೈಗಾರಿಕಾ ಪ್ರಗತಿಗಳ ಹಿಂದೆ ಲಕ್ಷಾಂತರ ಕಾರ್ಮಿಕರ ಬೆವರು, ಪರಿಶ್ರಮ ಮತ್ತು ತ್ಯಾಗವಿದೆ. ಕಾರ್ಮಿಕ ದಿನವು ಕೇವಲ ರಜಾ ದಿನವಲ್ಲ, ಬದಲಾಗಿ ಕೆಲಸದ ಸ್ಥಳದಲ್ಲಿ ಗೌರವ, ಸಮಾನತೆ ಮತ್ತು ನ್ಯಾಯಯುತವಾದ ಹಕ್ಕುಗಳಿಗಾಗಿ ನಡೆಸಿದ ಹೋರಾಟದ ಸಂಕೇತವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎನ್ಎಲ್ ಭರತ್ ರಾಜ್, ದೇವಿ, ಆನಂದ, ತಿಮ್ಮೇಗೌಡ, ಶಿವಮಲ್ಲಯ್ಯ, ಮಹದೇವಮ್ಮ, ಸುಶೀಲಾ, ಮೆಂಟಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್, ಎನ್ಕೆಎಸ್ ಟಿವಿ4 ಮಂಡ್ಯ. ಅವರ ದುಡಿಮೆಯ ಫಲವನ್ನು ಕೇಳೋದಕ್ಕೆ ಆಳುವ ವರ್ಗಗಳು ಯಾವಾಗ ಗಮನವನ್ನು ಹರಿಸುತ್ತೋ ಆ ರಕ್ತ ಹರಿದುತ್ತೆ ಕೆಂಬಾವುಟ ಆಗಿ ಬಂದಿರ್ಬೋದು. ಅವರು ಆವತ್ತಿನ ಎನ್ಕ್ವೈರಿ ನಡೀತಿದೆ, ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿದೆ. ಆ ನ್ಯಾಯಾಲಯ ಆ 4 ಜನರಿಗೆ ಮರಣದಂಡನೆ ವಿಧಿಸುತ್ತೆ. ಆದರೆ ಆ ಮುಂದಿನ ಭಾಗವಾದಂಥ ಹೋರಾಟ ನಡೆದು ಇಡೀ ಅಂತಾರಾಷ್ಟ್ರೀಯ ಕಾರ್ಮಿಕರು ಒಂದು ಕಡೆಗೆ ಸಭೆ ಸೇರಿ ಅವ್ರು ಏನು ಘೋಷಣೆ ಎತ್ತಿದ್ರೋ ಮೊದಲು ಮೇ 1, 1886 ಇಸ್ವಿಯನ್ನು ಮೇ ದಿನಾಂಕ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಸಾಧಾರಣವಾಗಿ ಬಂದದ್ದು ಏನಲ್ಲ. ಯಾಕೆ ಅಂತ ಹೇಳಿದ್ರೆ ಇಡೀ ಕಾರ್ಮಿಕರಿಗೆ ಒಂದು ನ್ಯಾಯೋಚಿತವಾದಂಥ ರೀತಿಯಲ್ಲಿ ಅದು ಸಿಗಬೇಕು ಅಂತೇಳಿ. ಆದರೆ ಭಾರತ ಸರ್ಕಾರ ಇವತ್ತು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ 8 ಗಂಟೆ ದುಡಿಮೆ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಮನರಂಜನೆ ಇದ್ದಂಥದ್ದನ್ನು ಕಿತ್ತಾಕಿ ಮತ್ತೆ ವ್ಯಾಪಕವಾಗಿರ್ತಕ್ಕಂಥ ಟೈಮ್ನ ನಿಗದಿ ಮಾಡಿದೆ. ಎಷ್ಟು ಗಂಟೆ ಬೇಕಾದರೂ ದುಡಿಬೋದು ಅಂತೇಳಿ 29 ಲೇಬರ್ ಕಾನೂನುಗಳನ್ನ ನಾಶ ಮಾಡಿ 4 ಸಂಹಿತೆಗಳು ಅಂತೇಳಿ ಜಾರಿ ಮಾಡಿರ್ತಕ್ಕಂಥ ದುಡಿಮೆ, ಸಮಯ ಇಲ್ಲದಿರ್ತಕ್ಕಂಥ ದುಡಿಮೆ, ಈ ರೀತಿ ಎಲ್ಲವನ್ನ ಜಾರಿ ಮಾಡ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಕಾರ್ಮಿಕ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕಾನೂನುಗಳು. ಅದೇ ರೀತಿಯಾಗಿ ಇದನ್ನು ವಿರೋಧಿಸಿ ಕಳೆದ 1 ತಿಂಗಳಿಂದ ಈ ಕಡೆಗೆ ಫರೀದಾಬಾದ್ನಲ್ಲಿ, ಲಕ್ನೋದಲ್ಲಿ ಮತ್ತು ನೋಯ್ಡಾದಲ್ಲಿ ಭಾಳ ತೀವ್ರವಾದಂಥ ಹೋರಾಟ ಆರಂಭ ಆಗಿ ಸುಮಾರು 400 ಜನರನ್ನ ಈ ಸರ್ಕಾರ ಬಂಧಿಸಿದೆ. ಇದು ನ್ಯಾಯೋಚಿತವಾಗಿ ದುಡಿತಾ ಇರ್ತಕ್ಕಂಥ ಕೂಲಿನೂ ಕೊಡಲಿಕ್ಕಾಗಲಾರ್ದೇ ಬಂಡವಾಳಗಾರರಿಗೆ ಮಣೆ ಆಗ್ತಾ ಇರ್ತಕ್ಕಂಥ ಮತ್ತು ಕಾರ್ಪೊರೇಟ್ಗಳಿಗೆ ರಕ್ಷಣೆ ಕೊಡಲಿಕ್ಕಿರ್ತಕ್ಕಂಥ ಕಾನೂನುಗಳನ್ನ ತಂದಿರತಕ್ಕಂಥದ್ದು ವಾಪಸ್ ಹಾಕಬೇಕು. ಭಾರತದೊಳಗಡೆ ಮತ್ತು ಕರ್ನಾಟಕ ರಾಜ್ಯದೊಳಗೂ ಸಹ ಕಾರ್ಮಿಕ ಕಾನೂನುಗಳು ಜಾರಿಯಾಗಬೇಕು ಮತ್ತು 8 ಗಂಟೆ ಸಮಯಕ್ಕೆ ಮಾತ್ರ ದುಡಿಮೆ ನಿಗದಿ ಆಗಬೇಕು ಅಂತ ಹೇಳಿ ಈ ಮೇ ದಿನಾಚರಣೆಯನ್ನು ಇಡೀ ರಾಷ್ಟ್ರಾದ್ಯಂತ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿನೂ ಮುಂದಾಗಿ